ಪ್ರಾಸಿಕ್ಯೂಟರ್ ಆಗಿದ್ದವ್ರು ನೀವು. ಲಾ ಬಿಟ್ಟು ರಿಸೈನ್ ಮಾಡಿ ನೀವು ರಾಜಕಾರಣಕ್ಕೆ ಬರಬೇಕು ಅಂದರೆ ಒಂದು ಸ್ಟ್ರಾಂಗ್ ಇನ್ಸ್ಪಿರೇಷನ್ ಇದ್ರಾ, ಇಲ್ಲ ನಿಮಗೆ ಅನ್ನಿಸ್ತಾ ನಾನು ಇದಕ್ಕೆ ಬರಬೇಕು ಅಂತ? ನನಗೆ ನಾನು 77ನಲ್ಲಿ ನಮ್ಮ ತುರ್ತು ಪರಿಸ್ಥಿತಿ 75ರಲ್ಲಿ ಬಂದಾಗೆಲ್ಲ DIRಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅರೆಸ್ಟ್ ಎಲ್ಲ ಆಗಿದ್ದೆ. ಆಗ ನಾನು ABVPಯಲ್ಲಿದ್ದೆ. ABVPಯ ನಾನು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ರಾಜ್ಯದ ಕಾರ್ಯದರ್ಶಿಯಾಗಿದ್ದೆ. ಹಾಗಾಗಿ BJPಗೂ ನಮಗೂ ಒಳ್ಳೆಯ ನಂಟಿತ್ತು. ಜನಸಂಘದ ಕಾಲದಲ್ಲಿ ನನ್ನ ಚಿಕ್ಕಪ್ಪಂದಿರು ಜನಸಂಘದಲ್ಲಿ ಕೆಲಸಕ್ಕೆ ಅದಕ್ಕಿದಕ್ಕೆ ಹೋಗ್ತಾಯಿದ್ರು. ನಾನು ಅವ್ರ ಜೊತೆ ಹೋಗ್ತಾಯಿದ್ದೆ. ನಾನು SLCಯಲ್ಲಿ ಓದ್ತಾ ಇರುವಾಗ ನಮ್ಮ ಕರಿಯಪ್ಪ ಗೌಡ್ರು ಅಂತ ಅಧ್ಯಕ್ಷರು, ಕುಸುಮಾಧರ ಗೌಡರು, ಡಾಕ್ಟರ್ ಕುಸುಮಾಧರ ಗೌಡರು ಜನಸಂಘದ ಕಾರ್ಯದರ್ಶಿಯಾಗಿದ್ದರು. ನಾನು ವಿದ್ಯಾರ್ಥಿಯಾಗಿದ್ದೆ. ನಾನು ಅವ್ರ ಜೊತೆ ಜೀಪಲ್ಲಿ ಹತ್ತಿಕೊಂಡು ಹೋಗ್ತಾಯಿದ್ದೆ. ನಾವು ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋದು, ಅವರೆಲ್ಲ ಎಲ್ಲೋ ಭಾಷಣ ಮತ್ತೊಂದು ಮಾಡಿದಾಗ ನಾವು ಮರಕ್ಕೆ ಹತ್ತಿ ಆ ಗಮ್ಮೊಂದು ಡ್ರಮ್ಮಲ್ಲಿ ಗಮ್ಮು ಮತ್ತು ವಾಲ್ ಪೋಸ್ಟರು, ಅದಕ್ಕೆ ಗಮ್ಮು ವಾಲ್ ಪೋಸ್ಟೆಲ್ಲ ಹಚ್ಚಿ ಮರಕ್ಕೆ ಹಚ್ಚುವಂಥದ್ದೆಲ್ಲ ನಮ್ಮ ಕೆಲಸ, ಅಥವಾ ಬೇರೆ ಕೆಲಸ ಎಲ್ಲ ಮಾಡುವಂಥದ್ದು ಮಾಡ್ತಾಯಿದ್ದೆ. ಹಾಗೆ ನಂಟಿದ್ದ ಕಾರಣ ನನಗೆ ಕಾಲಕ್ರಮೇಣ ನಾನು ABVP ಅದರಲ್ಲೆಲ್ಲ ಮುಂದೆ ಬಂದು ಮತ್ತು 80ರಲ್ಲಿ ಭಾರತೀಯ ಜನಸಂಘ ಇದಾದ ಮೇಲೆ ನನಗೆ ಯಾವಾಗ ಜನತಾ ಪಾರ್ಟಿ ಬಂದ ಮೇಲೆ, ಜನತಾ ಪಾರ್ಟಿಯಿಂದ ವಾಜಪೇಯಿ, ಅದ್ವಾನಿ, ಲಾಲಾಜಿ ದೇಶ್ಮುಖ್ ಇವರೆಲ್ಲ ಹೊರಗೆ ಬಂದು ನಮ್ಮದೇ ಪಾರ್ಟಿ ಕಟ್ಟಬೇಕು ಅಂತ ನಿಶ್ಚಯ ಮಾಡಿದ್ರ. ಆಗಿನಿಂದಲೇ ನಮಗೆ ನಮ್ಮ ಪಾರ್ಟಿಯ ಬಗ್ಗೆ ಒಲವು ಮತ್ತು ನಮ್ಮದು ಸಂಘ ಮತ್ತು ABVPಗೆ ನಂಟಿರುವಂಥದ್ದು BJP.